ಮರುದಿವಸ ಸೂರ್ಯೋದಯಕ್ಕೆ ಸರಿಯಾಗಿ ಶ್ರೀರಾಮನ ಬಳಿಗೆ ಸ್ವಯಂ ವಸಿಷ್ಠರೇ ಬಂದು ದರ್ಶನವಿತ್ತು ವ್ರತಸ್ಥರಿಗೆ ಮಂಗಲಸ್ನಾನವಾಗಲೆಂದು ಆಜ್ಞೆ ಮಾಡಿದರು. ಶ್ರೀರಾಮನು ಕ್ರಮವಾಗಿ ತನ್ನ ತಮ್ಮಂದಿರಿಗೆ ಕ್ಷೌರಕರ್ಮವಾದ ಮೇಲೆ ತಾನೂ ಮಾಡಿಸಿಕೊಂಡು ನಿತ್ಯದ ಸ್ನಾನವನ್ನು ಅವರೊಂದಿಗೆ ಪೂರೈಸಿದನು. ಆಮೇಲೆ ಅವರವರ ಪತ್ನಿಯರು 4 ಮಂದಿಯ ತಲೆಗೆ ಎಣ್ಣೆ ಹಚ್ಚಿ ಜಟೆಗಳನ್ನು ಬಿಡಿಸಿ ಸಿಕ್ಕು ಬಿಡಿಸಿದರು. ಸುಮಂಗಲೆಯರು ಬಂದು ಆ 4 ಮಂದಿಯ ಪತ್ನಿಯರ ತಲೆಗೆ ಎಣ್ಣೆ ಇಟ್ಟು ಸಿಕ್ಕು ಬಿಡಿಸಿ ಬಾಚಿದರು. ಬಳಿಕ ಎಲ್ಲರೂ ನದಿಯ ದಂಡೆಗೆ ನಡೆದರು. ವಿಪ್ರೋತ್ತಮರು ಮಹಾಸಂಕಲ್ಪ ಮಾಡಿಸಿ ಮೃತ್ತಿಕಾದಿ ಸ್ನಾನಗಳನ್ನು ನಿರೂಪಿಸಿದಂತೆ 4 ಮಂದಿ ದಂಪತಿಗಳು ಕ್ರಮವಾಗಿ ಸ್ನಾನಕರ್ಮವನ್ನು ಪೂರೈಸಿದರು. ಉತ್ತಮವಾದ ದುಕೂಲಗಳನ್ನು ಅನರ್ಘ್ಯ ರತ್ನಾಭರಣಗಳನ್ನು ತೊಟ್ಟರು. ಮುತ್ತೈದೆಯರು ಹಾನಾದಿಗಳಿಂದ ಉಪಚರಿಸಿದರು. ಶ್ರೀರಾಮನು ಬ್ರಾಹ್ಮಣರಿಗೆ ದಕ್ಷಿಣೆ ಇತ್ತು ರಾರಾಜಿಸಿದನು. ಅಂತೆಯೇ ಭರತ, ಲಕ್ಷ್ಮಣ, ಶತ್ರುಘ್ನರು, ಸೀತೆ, ಮಾಂಡವಿ, ಊರ್ಮಿಳೆ, ಶ್ರುತಕೀರ್ತಿಯರು ಉತ್ತಮ ವಸ್ತ್ರಾಭರಣ ಭೂಷಿತರಾಗಿ ರಂಜಿಸಿದರು. ಸೀತಾ ಸಹಿತನಾದ ಶ್ರೀರಾಮನು ಸಪತ್ನೀಕರಾದ ತಮ್ಮಂದಿರೊಂದಿಗೆ ಜತೆಯಲ್ಲಿ ವಿಭೀಷಣಾದಿಗಳನ್ನು ಸುಗ್ರೀವಾದಿಗಳನ್ನು ಕೂಡಿಸಿಕೊಂಡು ತಾಯಂದಿರ ಬಳಿಗೆ ನಡೆದು ಕ್ರಮವಾಗಿ 3 ಮಂದಿಗೂ ನಮಸ್ಕರಿಸಿದನು. ಅವನ ತಮ್ಮಂದಿರು ಅವನನ್ನೇ ಅನುಸರಿಸಿದರು. ಮಾತೆಯರು ಕ್ರಮವಾಗಿ ಒಬ್ಬೊಬ್ಬರನ್ನೇ ಎತ್ತಿ ತಳ್ಕಿಸಿ ಆನಂದ ಬಾಷ್ಪವು ಕಣ್ಣಂಚಿನಲ್ಲಿ ತೊಟ್ಟಿಕ್ಕುತ್ತಿದ್ದಂತೆಯೇ ಆದರಿಸಿ ಹರಸಿದರು. ಚರಿತ್ರಾರ್ಹವಾದ ಈ ದೃಶ್ಯವನ್ನು ಕಂಡ ದಾನವರು ವಾನರರು ಬೆಳ್ಳಂಬೆರಗಾಗಿ ನೋಡಿ ತನ್ಮೇಲಾಗಿ ಹೋದರು. 14 ವರ್ಷಗಳವರೆಗೆ ಒಬ್ಬರನ್ನೊಬ್ಬರು ನೋಡದ ತಾಯಿ ಮಕ್ಕಳು, ಆ ಅಣ್ಣ ತಮ್ಮಂದಿರು ಹೆಚ್ಚೇಕೆ ಆ ಗಂಡ ಹೆಂಡಿರು ಒಂದೇ ಕಡೆ ಕೂಡಿ ಕಲೆತು ಕಳೆದ ತಮ್ಮ ಎಲ್ಲ ಕಷ್ಟಗಳನ್ನು ಮರೆತು ಪರಮಾನಂದ ಭರಿತರಾಗಿ ಕಂಗೊಳಿಸುತ್ತಿರುವ ಮಾನವ ಕುಟುಂಬವನ್ನು ಕಂಡು ಆ ಲಂಕೆಯ ಹಾಗೂ ಕಿಷ್ಕಿಂಧೆಯ ಸರ್ವಜನರು ಇದೇ ನಿಜವಾದ ಸಂಸಾರ ಎಂದು ತಮ್ಮ ಮನಸ್ಸಿನಲ್ಲೇ ಭಾವಿಸಿಕೊಂಡು ತಾವು ಸಂತಸಪಟ್ಟರು. ಅಣ್ಣಂದಿರಿದ್ದ ತಮ್ಮಂದಿರೇ ಆದ ವಿಭೀಷಣನೂ ಸುಗ್ರೀವನು ಮುಖ ನೋಡಿಕೊಂಡು ಕಣ್ಣಲ್ಲಿ ನೀರು ತಂದುಕೊಂಡರು. ಇದೇ ಭಾಗ್ಯವು ನಮಗಿದ್ದೂ ಅನುಭವಿಸುವ ಯೋಗವಿಲ್ಲದ ನಾವು ಭಾಗ್ಯಹೀನರು ಎಂದು ಭಾವಿಸಿಕೊಂಡು ನೆಲವನ್ನೇ ನೋಡತೊಡಗಿದರು. ಅಷ್ಟರಲ್ಲಿ ಸುಮಂತ್ರನು ಸರ್ವ ಸಿದ್ಧತೆಗಳನ್ನು ಪೂರೈಸಿಕೊಂಡು ಬಂದು ಶ್ರೀರಾಮನ ಮುಂದೆ ನಿಂತು ಕೈಜೋಡಿಸಿಕೊಂಡು ರಾಜಧಾನಿಯನ್ನು ಪ್ರವೇಶಿಸಲು ಸುಮುಹೂರ್ತವು ಸನ್ನಿಹಿತವಾಯಿತೆಂದು ಪೂಜ್ಯರ ಅಪ್ಪಣೆಯಾಗಿದೆ ಎಂದು ವಿನಯಿಸಿಕೊಂಡನು. ತತ್ಕ್ಷಣವೇ ಶ್ರೀರಾಮನು ಅದೇ ಕಾರ್ಯನಿರತನಾಗಲು ಮುಂಬರಿದನು. ಮಾತೆಯರು ಬೇರೆ ಮಾರ್ಗವಾಗಿ ಅರಮನೆಯನ್ನು ಸೇರುವ ವ್ಯವಸ್ಥೆ ಮಾಡಿದ್ದರು. ಬಹುಮಂದಿ ನಾಗರಿಕರು, ಸೈನಿಕರು, ಮಂತ್ರಿ ಸಾಮಂತರು, ಅನೇಕ ವಿಪ್ರೋತ್ತಮರು ಸನ್ನಿಹಿತರಾಗಿದ್ದರು. ವೀಣಾ, ವೇಣು, ಮೃದಂಗಾದಿ ಮಂಗಲವಾದ್ಯಗಳು, ಅನಕ, ಗೋಮುಖ, ಪಟಹ ಮುಂತಾದ ಇತರ ವಾದ್ಯಗಳು ಸೂಳೈಸಲ್ಪಡಲು ಸಿದ್ಧವಾಗಿದ್ದವು. ಸುಗ್ರೀವ, ವಿಭೀಷಣಾದಿಗಳನ್ನು ನೋಡಿ ಶ್ರೀರಾಮನು ಹೋಗೋಣವೇ ಎಂದು ಕೇಳಿದನು. ಅವರು ಅಪ್ಪಣೆ ಎಂದರು. ಸ್ವರ್ಣಮಾಲಾಲಂಕೃತವಾದ ಪಂಚವರ್ಣಗಳಿಂದೊಪ್ಪುವ 14 ತುರಗಗಳನ್ನು ಕಟ್ಟಿದ ತೇರು ಸಿದ್ಧವಾಗಿತ್ತು. ಶ್ರೀರಾಮನು ಎಲ್ಲರನ್ನೂ ನೋಡಿ ರಥಕ್ಕೆ ಪ್ರದಕ್ಷಿಣೆ ಬಂದು ಎಲ್ಲ ಜನರು ಶ್ರೀರಾಮನಿಗೆ ಜಯವಾಗಲಿ ಎಂದು ಉದ್ಘೋಷಿಸುತ್ತಾ ಕುಸುಮಾಕ್ಷತೆಗಳನ್ನೆತ್ತಿ ಹಾರಿಸುತ್ತಿರಲು ಸೀತಾ ಸಮೇತನಾಗಿ ಉಷಃಕಾಲದ ಸೂರ್ಯನಂತೆ ಆ ಮಹಾರಥವನ್ನು ಆರೋಹಿಸಿದನು. ಭರತನು ಅಂದು ತಾನು ತಂದು ನಂದಿಗ್ರಾಮದ ಸಿಂಹಾಸನದಲ್ಲಿಟ್ಟು ಅಭಿಷೇಕ ಮಾಡಿದ್ದ ದಿವ್ಯ ಪಾದುಕೆಗಳನ್ನು ಚಿನ್ನದ ಹರಿವಾಣದಲ್ಲಿಟ್ಟು ತಂದು ಶ್ರೀರಾಮನ ಬಳಿ ಅದೇ ರಥದಲ್ಲಿಟ್ಟು ಕೈಮುಗಿದನು. ಮತ್ತೊಮ್ಮೆ ಜಯಧ್ವನಿಯಾಯಿತು. ಲಕ್ಷ್ಮಣನು, ಶತ್ರುಘ್ನನು ಬಿಳಿಯ ಚಾಮರಗಳನ್ನು ಹಿಡಿದು ಎಡಬೆರಗಳಲ್ಲಿ ನಿಂತರು. ಭರತನು ಶ್ವೇತಛತ್ರವನ್ನು ಹಿಡಿದು ಹಿಂಬದಿಯಲ್ಲಿ ನಿಂತನು. ಸ್ವಯಂ ಸುಮಂತ್ರನೇ ಸಾರಥಿಯಾದನು. ಮಾಂಡವಿ, ಊರ್ಮಿಳೆ, ಶ್ರುತಕೀರ್ತಿಯರು ಕಳಶ ಕನ್ನಡಿಗಳನ್ನು ನಿಂತಿದ್ದ 100 ಮುತ್ತೈದೆಯರೊಂದಿಗೆ ರಥದ ಮುಂಭಾಗದಲ್ಲಿ ನಿಂತರು. ಎಡಬಲ ಪಕ್ಕಗಳಲ್ಲಿ ವಿಭೀಷಣನು, ಸುಗ್ರೀವನು ತಮ್ಮ ಕಡೆಯವರೊಂದಿಗೆ ನಿಂತರು. ಹಿಂದೆ ಪರಿಜನರು, ಸುತ್ತುಗಟ್ಟಿದ ಸೈನಿಕರು ಹೊಂದಿಕೊಂಡು ನಿಂತರು. ಎಲ್ಲಕ್ಕೂ ಮುಂದೆ ಸೈನ್ಯದ ಮತ್ತೊಂದು ವಿಭಾಗವೂ ಹೊಂದಿಕೊಂಡು ನಿಂತಿತು. ವಾದ್ಯವಾದಕರು ಅಲ್ಲಲ್ಲಿ ಮಧ್ಯದಲ್ಲಿ ನೇತಗೊಂಡಿದ್ದರು. ಎಲ್ಲಕ್ಕೂ ಮುಂದಾಗಿ ಪವಿತ್ರವಾದ ಕೋವಿದಾರ ಧ್ವಜವನ್ನು ಎತ್ತಿ ಹಿಡಿದಿದ್ದರು. ಪಟ್ಟದ ಆನೆ ಕುದುರೆಗಳು, ಪಕ್ಕೆ ನಿಶಾನಗಳು, ಮಕರ ತೋರಣಗಳು, ಉರಿಯುತ್ತಿರುವ ಚಿನ್ನದ ಕಕ್ಕಡಗಳು ಕ್ರಮವಾಗಿ
ಕೂಡ ಯಥೋಚಿತವಾಗಿ ಮುಂದುಗಡೆ ಸಿದ್ಧವಾಗಿದ್ದವು. ಮತ್ತೆ ವೇದಮಂತ್ರದ ಘೋಷವೂ ಜಯ ಜಯ ನಿನಾದವೂ ನಾನಾ ವಾದ್ಯ ನಿಸ್ವನವೂ ಮೊದಲಾಗಿಯ ಮಹಾ ಮೆರವಣಿಗೆಯು ನಂದಿಗ್ರಾಮದ ಅರಮನೆಯ ಮುಂಭಾಗದಿಂದ ಸಾಕೇತದ ಮಾರ್ಗವಾಗಿ ಒಂದೊಂದೇ ಹೆಜ್ಜೆಯನ್ನು ಮುಂದಿಟ್ಟು ಸಂಚರಿಸತೊಡಗಿದಂತೆಯೇ ಆ ದಿವ್ಯ ವರೂಥವು ಚಲಿಸತೊಡಗಿತು. ವಿ ಎನ್ ಭಾಗವತ್ ಹೊರಬಳ್ಳಿ.